ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ತರಗತಿಯಲ್ಲಿ ಅಥವಾ ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಶಾಲಾ ಹಂತದ ವಿದ್ಯಾರ್ಥಿಗಳಿಗಾಗಿ ಭಾರತದ ರಾಷ್ಟ್ರಪತಿ ವಿಷಯದ ಕುರಿತಾದ ಒಂದು ವಿಡಿಯೋ ಮತ್ತು 2026ರಲ್ಲಿ ಅಂದರೆ ಈ ಒಂದು ಆಗಸ್ಟ್ 10ನೇ ತಾರೀಕಿನಂದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಹೊರಡಿಸಿರುವಂತಹ GPSTR ಮತ್ತು HSTR ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ನಡೆಸುವಂತಹ ಪರೀಕ್ಷೆಯು 2 ಪತ್ರಿಕೆಗಳಿಂದ ಕೂಡಿರುತ್ತದೆ. ಆ 2 ಪತ್ರಿಕೆಗಳಲ್ಲಿ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಇದು 100 ಅಂಕಗಳಿಗೆ ಇರುವಂಥದ್ದು, ಮತ್ತು ಪತ್ರಿಕೆ 2 GPSTR ಮತ್ತು HSTR ಪತ್ರಿಕೆ 2 ಸಮಾಜ ವಿಜ್ಞಾನವನ್ನು ಆಯ್ದುಕೊಂಡು ಪರೀಕ್ಷೆಯನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಒಂದು ವಿಷಯ ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ರಾಷ್ಟ್ರಪತಿಗಳು. ಆದ್ಮೇಲೆ ಈ ಬಾರಿಯ ಪರೀಕ್ಷೆಯು ಅತ್ಯಂತ ಕ್ಲಿಷ್ಟಕರವಾಗಿರುವಂತಹ ಪರೀಕ್ಷೆ ಆಗಿರಲಿದ್ದು, ಏಕೆಂದರೆ ಕಳೆದ ಬಾರಿಯ ನೇಮಕಾತಿಯಲ್ಲಿ ಒಟ್ಟು 3 ಪತ್ರಿಕೆಗಳಿರ್ತಾ ಇದ್ವು ಮತ್ತು ವಿವರಣಾತ್ಮಕವಾದಂತಹ ಪರೀಕ್ಷೆ ಇರ್ತಾ ಇತ್ತು. ಆದರೆ ಈ ಬಾರಿಯ ಪರೀಕ್ಷೆಯು ಗ್ರೂಪ್ ಸಿ ಹಂತದ ಪರೀಕ್ಷೆಗಳಿಗೆ ನಡೆಸುವಂತಹ ಪತ್ರಿಕೆ 1 ಮತ್ತು ಪತ್ರಿಕೆ 2 ರೀತಿಯಾದಂತಹ ಒಂದು ಪರೀಕ್ಷೆಯು ನಡೆಸುತ್ತಿರುವುದರಿಂದ ಶಿಕ್ಷಕರಾಗುವಂತಹ ಅಭ್ಯರ್ಥಿಗಳ ಜ್ಞಾನವನ್ನು, ಆಳವಾದಂತಹ ಜ್ಞಾನವನ್ನು ಹೆಕ್ಕಿ ತೆಗೆಯುವಂತಹ ಕೆಲಸವನ್ನ ಈ ಶಾಲಾ ಶಿಕ್ಷಣ ಇಲಾಖೆಯು ಮಾಡ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪತ್ರಿಕೆ 2 ಸಮಾಜ ವಿಜ್ಞಾನದ ಪತ್ರಿಕೆಯಲ್ಲಿ ಇಲಾಖೆಯು ಕೇಳಬಹುದಾದಂತಹ ಪ್ರಶ್ನೆಗಳು: ಹೇಳಿಕೆ, ಪ್ರತಿಪಾದನೆ, ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸುವಂಥದ್ದು, ಹೊಂದಿಸಿ ಬರೆಯಿರಿ ಮತ್ತು 2 ಸ್ಟೆಪ್ ಆಪ್ಷನ್ಸ್ಗಳು. ಅಂದ್ರೆ ಮೇಲೆ ಪ್ರಶ್ನೆ ಒಂದಿರುತ್ತೆ, ಪ್ರಶ್ನೆ ಕೆಳಗಡೆಗೆ 4 ಆಯ್ಕೆಗಳು, ಮತ್ತೆ ಅದರ ಕೆಳಗಡೆ 4 ಆಯ್ಕೆಗಳು, ಒಟ್ಟು ಡಬಲ್ ಸ್ಟೆಪ್ ಆಪ್ಷನ್ಸ್ಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಪರೀಕ್ಷೆಯನ್ನ ಅತ್ಯಂತ ಕಠಿಣ ಮತ್ತು ಕ್ಲಿಷ್ಟಕರವಾದ ರೀತಿಯಲ್ಲಿ ಪರೀಕ್ಷೆಯನ್ನ ಎದುರಿಸುತ್ತಿರುವುದರಿಂದ ನಾವುಗಳು ವಿಷಯವನ್ನ ಇನ್ನಷ್ಟು ಸಿಸ್ಟಮೆಟಿಕ್ ಆಗಿ ಮತ್ತು ಸ್ಮಾರ್ಟ್ ಆಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ರೀತಿಯಲ್ಲಿ ನಾವು ಪರೀಕ್ಷೆಗೆ ತಯಾರನ್ನ ಮಾಡಬೇಕಾಗ್ತಾ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ಭಾರತದ ರಾಷ್ಟ್ರಪತಿ ರವರ ಕುರಿತಾದಂತಹ ಒಂದು ಚಿಕ್ಕದಾದಂತಹ ನಿಮೋನಿಕ್ಸ್, ಅದರೊಂದಿಗೆ ರಾಷ್ಟ್ರಪತಿಯವರ ಮೇಲೆ ಯಾವೆಲ್ಲ ರೀತಿಯಾದಂತಹ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಸ್ಲೈಡ್ಸ್ಗಳನ್ನ ನಾನು ಮಾಡಿರ್ತಕ್ಕಂಥದ್ದು ತರಗತಿ. ಇದರೊಂದಿಗೆ ನಾವು ತರಗತಿಯನ್ನ ಆರಂಭಿಸ್ತಾ ಹೋಗೋಣ. ಮುಂದೆ ಹಂತ ಹಂತವಾಗಿ ಒಂದೊಂದನ್ನಾಗಿ ನಾವು ವಿಷಯವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ವಿಷಯವನ್ನು ಅಂದ್ರೆ ಭಾರತದ ರಾಷ್ಟ್ರಪತಿಯವರು ಒಟ್ಟು ಸುಮಾರು 1952ರಿಂದ 2026ರವರೆಗೆ ಸುಮಾರು 15 ರಾಷ್ಟ್ರಪತಿಗಳು ಸೇವೆ ಸಲ್ಲಿಸಿ ಮತ್ತು ಪ್ರಸ್ತುತ 15ನೇ ರಾಷ್ಟ್ರಪತಿಯವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ 15 ಜನರ ಒಂದು ಅಧಿಕಾರ ಅವಧಿಯನ್ನ ಕಾಲಾನುಕ್ರಮಣಿಕೆಯಲ್ಲಿ ನಾವು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬಹುದು ಎನ್ನುವುದಕ್ಕೆ ಒಂದು ಚಿಕ್ಕದಾದಂತಹ ಒಂದು ಕಥೆಯನ್ನ ನಾನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಕತೆ ಬಂದು ಒಂದು ಪೌರಾಣಿಕ ಗ್ರಾಮ ಇರುತ್ತೆ, ಅಂದ್ರೆ ಪ್ರಾಚೀನ ಕಾಲದಲ್ಲಿ ಒಂದು ಗ್ರಾಮ ಇರುತ್ತೆ. ಆ ಗ್ರಾಮದಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ 4 ಜನ ವ್ಯಕ್ತಿಗಳು, ಅಂದ್ರೆ ಒಬ್ಬ ತಾಯಿ ಹೆಸರು ದ್ರೌಪದಿ, 3 ಮಕ್ಕಳು ಇರ್ತಾರೆ. ಆ ಮಕ್ಕಳ ಹೆಸರು ವೆಂಕಟ, ಶಂಕರ, ನಾರಾಯಣ. ಈ ದ್ರೌಪದಿ ತಾಯಿಯು ತನ್ನ ಮಕ್ಕಳಿಗೆ ಅಂದ್ರೆ ವೆಂಕಟ ಮತ್ತು ಶಂಕರ ನಾರಾಯಣರಿಗೆ ಇವರಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕಲಿಸುವುದಕ್ಕೆ ಅಥವಾ ಜೀವನದ ಒಂದು ಜ್ಞಾನವನ್ನ ಕೊಡೋದಕ್ಕಾಗಿ ಅವರ ಊರಲ್ಲಿಯೇ ಇರ್ತಕ್ಕಂತಹ ಒಂದು ಆಶ್ರಮ, ಆ ಆಶ್ರಮವು ಬಾಬಾ ರಾಜಗಿರಿ
ಎನ್ನುವಂತಹ ಬೆಟ್ಟದ ಮೇಲೆ ಆ ಆಶ್ರಮ ಇರತಕ್ಕಂಥದ್ದು. ಆ ಆಶ್ರಮದಲ್ಲಿ ಈ ಮಕ್ಕಳು ಸಂಜೀವಿನಿಯ ಒಂದು ಜ್ಞಾನವನ್ನ ಪಡೆಯುವಂಥದ್ದು. ಋಷಿಮುನಿಗಳಿಂದ ಸಂಜೀವಿನಿ ಜ್ಞಾನವನ್ನ ಪಡೆದಂತಹ ಮಕ್ಕಳು ಮರಳಿ ಮನೆಗೆ ಬರ್ತಾರೆ. ದೊಡ್ಡವರಾಗಿ ಮರಳಿ ಮನೆಗೆ ಬಂದಾಗ ಅವರೆಲ್ಲ ಯುದ್ಧಾಭ್ಯಾಸ, ಆಯುರ್ವೇದ, ಸಂಗೀತದಂತಹ ಕಲೆ ಮತ್ತು ಅರ್ಥಕೊಂಡು, ಅಂದ್ರೆ ತಮ್ಮ ಕಲೆ ಮತ್ತು ಪ್ರತಿಭೆಗಳನ್ನ ತಮ್ಮ ತಾಯಿಯಾದಂತಹ ದ್ರೌಪದಿಗೆ ಅರ್ಪಿಸ್ತಾರೆ. ರೈಟ್. ಈ ಕಥೆಯು ಎಲ್ಲಿಂದ ಆರಂಭವಾಗುತ್ತೆ ಅಂದ್ರೆ ಬಾಬಾ ರಾಜಗಿರಿ ಬೆಟ್ಟದಿಂದ. ಅಂದ್ರೆ ನಮ್ಮ ಈ ಕಥೆಯನ್ನ ನಾನು ಕಥೆಯಾಗಿ ರೂಪಿಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದು ಟ್ರಿಕ್ ಇದೆ, ಅಂದ್ರೆ ನಿಮೋನಿಕ್ಸ್ ಇದೆ. ನಿಮೋನಿಕ್ಸ್ ಏನಿದೆ ಅಂತಂದ್ರೆ ಬಾಬಾ ರಾಜಗಿರಿ ಅಲ್ಲಿ, ಅಂದ್ರೆ ಬಾಬಾ ರಾಜಗಿರಿ ಎನ್ನುವಂಥದ್ದು ಒಂದು ಬೆಟ್ಟ. ಆ ಬೆಟ್ಟದಲ್ಲಿ ಸಂಜೀವಿನಿ ಜ್ಞಾನ ಪಡೆದ ವೆಂಕಟ, ಶಂಕರ, ನಾರಾಯಣರು ತಮ್ಮ ಕಲೆ ಪ್ರತಿಭೆಯನ್ನು ಪ್ರಣಾಮ್ ರಾಮ್ ಎಂದು ದ್ರೌಪದಿಗೆ ಅರ್ಪಿಸಿದರು. ರೈಟ್. ಕತೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ನಿಮೋನಿಕ್ಸ್ ಅಂದ್ರೆ ಟ್ರಿಕ್ ಅನ್ನು ನಾವು ಬಿಡಿಸ್ತಾ ಹೋಗೋಣ. ಬಾಬಾ ಭಾರತದ ಮೊದಲ ರಾಷ್ಟ್ರಪತಿಯಾಗಿರುವಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು 2 ಅವಧಿಗೆ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಹಾಗಾಗಿ ಇಲ್ಲಿ ಬಾಬಾ ಅಂದಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಬಾಬು ರಾಜೇಂದ್ರ ಪ್ರಸಾದ್ ರವರು 1952ರಿಂದ 1957ರವರೆಗೆ ಮೊದಲನೇ ಅವಧಿಗೆ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರುವಂಥದ್ದು. ಮುಂದುವರಿದು ತಮ್ಮ ಎರಡನೇ ಅವಧಿಗೆ 1957ರಿಂದ 1962ರವರೆಗೆ ಬಾಬು ರಾಜೇಂದ್ರ ಪ್ರಸಾದ್ ರವರು ಮತ್ತೆ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರಿದು ರಾ ಅಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಇವರು ಭಾರತದ 2ನೇ ರಾಷ್ಟ್ರಪತಿಗಳು. ಇವರು 1962ರಿಂದ 1967ರವರೆಗೆ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇದಕ್ಕಿಂತ ಪೂರ್ವದಲ್ಲಿ ಇವರು 1952ರಿಂದ 1962ರವರೆಗೆ 2 ಅವಧಿಗೆ ಇವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರಿದು ಡಾಕ್ಟರ್ ಜಾಕೀರ್ ಹುಸೇನ್. ಇವರು ಪೂರ್ವದಲ್ಲಿ ಇವರು 1962ರಿಂದ 1967ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಗಳಾಗಿ ಇವರು ಡಾಕ್ಟರ್ ಜಾಕೀರ್ ಹುಸೇನ್ ರವರು 1967ರಿಂದ 1969ರವರೆಗೆ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ಜಾಕೀರ್ ಹುಸೇನ್ ರವರು 1962ರಿಂದ 1967ರವರೆಗೆ ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಮುಂದುವರಿದು ಡಾಕ್ಟರ್ ವಿ ಗಿರಿ ಅವರು. ಇವರು ಭಾರತದ 4ನೇ ರಾಷ್ಟ್ರಪತಿಗಳು. ಇವರ ಅವಧಿ 1969ರಿಂದ 1974ರವರೆಗೆ. ಇವರು ಸಹ ಭಾರತದ ಉಪರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಮುಂದುವರಿದು ಫಕ್ರುದ್ದೀನ್ ಅಲಿ ಅಹಮದ್. ಇವರು ಭಾರತದ ರಾಷ್ಟ್ರಪತಿಗಳಾಗಿ 1974ರಿಂದ 1977ರವರೆಗೆ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರಿದು ನೀಲಂ ಸಂಜೀವ್ ರೆಡ್ಡಿ. ಇವರು ಭಾರತದ ರಾಷ್ಟ್ರಪತಿಗಳಾಗಿ 1977ರಿಂದ 1982ರವರೆಗೆ ತಮ್ಮ ಪೂರ್ಣಾವಧಿಯಲ್ಲಿ ಭಾರತದ 6ನೇ ರಾಷ್ಟ್ರಪತಿಗಳಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರಿದು ಜ್ಞಾನಿ ಜೈಲ್ ಸಿಂಗ್. ಇವರು ಭಾರತದ ರಾಷ್ಟ್ರಪತಿಗಳಾಗಿ 1982ರಿಂದ 1987ರವರೆಗೆ ಇವರು ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಡಾಕ್ಟರ್ ಆರ್ ವೆಂಕಟರಾಮನ್. ಇವರು ಭಾರತದ ರಾಷ್ಟ್ರಪತಿಯಾಗಿ 1987ರಿಂದ 1992ರವರೆಗೆ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ನೆಕ್ಸ್ಟ್ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ. ಇವರು 1992ರಿಂದ 1997ರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಡಾಕ್ಟರ್ KR ನಾರಾಯಣನ್. ಇವರು 1997ರಿಂದ 2002ರವರೆಗೆ ಇವರು ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರು 2002ರಿಂದ 2007ರವರೆಗೆ
ಭಾರತದ 11ನೇ ರಾಷ್ಟ್ರಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ 2007ರಿಂದ 2012ರವರೆಗೆ ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಪ್ರಣಬ್ ಮುಖರ್ಜಿ ಇವರು 2012ರಿಂದ 2017ರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ರಾಮನಾಥ್ ಕೋವಿಂದ್ 2017ರಿಂದ 2022ರವರೆಗೆ ಭಾರತದ 14ನೇ ರಾಷ್ಟ್ರಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಪ್ರಸ್ತುತ ದ್ರೌಪದಿ ಮುರ್ಮುರವರು 2022ರಿಂದ ಪ್ರಸ್ತುತದವರೆಗೆ ಭಾರತದ 15ನೇ ಮತ್ತು 2ನೇ ಮಹಿಳಾ ರಾಷ್ಟ್ರಪತಿಯಾಗಿ ಮತ್ತು ಮೊದಲನೇ ಬುಡಕಟ್ಟು ಜನಾಂಗಕ್ಕೆ ಸೇರಿರುವಂತಹ ರಾಷ್ಟ್ರಪತಿಯಾಗಿ ಇವರು ಪ್ರಸ್ತುತ ಸೇವೆಯನ್ನ ಸಲ್ಲಿಸುತ್ತಿರುವಂಥದ್ದು. ಇನ್ನೊಂದು ಬಾರಿ ಟ್ರಿಕ್ ಅನ್ನ ನೋಡಿ. ಬಾಬಾ ರಾಜಗಿರಿಯಲ್ಲಿ ಸಂಜೀವಿನಿ ಜ್ಞಾನ ಪಡೆದ ವೆಂಕಟ ಶಂಕರ ನಾರಾಯಣರು ತಮ್ಮ ಕಲೆ ಪ್ರತಿಭೆಯನ್ನು ಪ್ರಣಾಮ್ ರಾಮ್ ಎಂದು ದ್ರೌಪದಿಗೆ ಅರ್ಪಿಸಿದರು. ಇಲ್ಲಿವರೆಗೆ ವಿವರಿಸಿದಂತಹ ವಿಷಯವು ಶಾಲಾ ಹಂತದ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡುತ್ತಿದ್ದರೆ ಇದು 9ನೇ ತರಗತಿ ಮತ್ತು ಪ್ರಥಮ PUC ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಇದು ಉಪಯೋಗವಾಗ್ತಕ್ಕಂತಹ ವಿಡಿಯೋವಾಗಿರಲಿದ್ದು, ಮುಂದುವರಿದಂತಹ ಭಾಗವು GPSTR ಮತ್ತು ರಾಜ್ಯಶಾಸ್ತ್ರವನ್ನ ಆಯ್ದುಕೊಂಡು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ಅಭ್ಯರ್ಥಿಗಳಿಗಾಗಿ ಮುಂದುವರಿದಂತಹ ಭಾಗದಲ್ಲಿ, ಅಂದ್ರೆ ಇದೇ ವಿಡಿಯೋನಲ್ಲಿ ಮುಂದುವರಿಯುತ್ತಿರುವಂತಹ ವಿಷಯವು ಈ GPSTR ಮತ್ತು KSET ವಿದ್ಯಾರ್ಥಿಗಳಿಗಾಗಿ ಅಂದ್ರೆ ಅಭ್ಯರ್ಥಿಗಳಿಗೆ ಇದು ಉಪಯೋಗವಾಗುವಂಥದ್ದು. ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮಹನೀಯರು ವಿವಿಧ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮಹನೀಯರು ಅಂದ್ರೆ ಮೊದಲಿಗೆ ನೀಲಂ ಸಂಜೀವ್ ರೆಡ್ಡಿ ಅವರು, ಇವರು ಆಂಧ್ರ ಪ್ರದೇಶದವರು. ಇವರು ಆಂಧ್ರ ಪ್ರದೇಶದಲ್ಲಿ ಮೊದಲನೇ ಬಾರಿಗೆ 1956ರಿಂದ 1960ರವರೆಗೆ ಇವರು ತಮ್ಮ ಮೊದಲ ಅವಧಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಾರೆ. ಎರಡನೇ ಅವಧಿಗೆ ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿಯಾಗಿ 1962ರಿಂದ 1964ರವರೆಗೆ ಇವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಜ್ಞಾನಿ ಜೈಲ್ ಸಿಂಗ್ ರವರು, ಇವರು ಪಂಜಾಬ್ನ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ತದನಂತರದಲ್ಲಿ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಶಂಕರ್ ದಯಾಳ್ ಶರ್ಮಾ, ಇವರು ಭೂಪಾಲನ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ ತದನಂತರದಲ್ಲಿ ಇವರು ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಈ ಒಂದು ವಿಷಯವು ಅಂದ್ರೆ ಮುಖ್ಯಮಂತ್ರಿಗಳಾಗಿ ರಾಷ್ಟ್ರಪತಿಗಳಾದಂತಹ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅಂತಕ್ಕಂತಹ ಪ್ರಶ್ನೆಯನ್ನ UGC ನೆಟ್ ರಾಜ್ಯಶಾಸ್ತ್ರ ವಿಷಯದಲ್ಲಿ UGC ನೆಟ್ ಪರೀಕ್ಷೆಯನ್ನು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅಥವಾ ಅಭ್ಯರ್ಥಿಗಳಿಗೆ ಮತ್ತು KSET ನಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನ ತೆಗೆದುಕೊಂಡು KSET ಪರೀಕ್ಷೆಯನ್ನು ಬರೆಯುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಸ್ಲೈಡ್ ಉಪಯೋಗ ಆಗ್ತಕ್ಕಂಥದ್ದು. ಮುಂದುವರೆದು ಉಪರಾಷ್ಟ್ರಪತಿಯಾಗಿ ಭಾರತದ ರಾಷ್ಟ್ರಪತಿಗಳಾದವರು ಮೊದಲಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಇವರು 1952ರಿಂದ 62ರವರೆಗೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. ತದನಂತರದಲ್ಲಿ 1962ರಿಂದ 1967ರವರೆಗೆ ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಡಾಕ್ಟರ್ ಜಾಕಿರ್ ಹುಸೇನ್, ಇವರು ಭಾರತದ ಎರಡನೇ ಉಪರಾಷ್ಟ್ರಪತಿಯಾಗಿ 1962ರಿಂದ 1967ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಎರಡನೇ ಉಪರಾಷ್ಟ್ರಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಇವರು 1967ರಲ್ಲಿ ಇವರು ಭಾರತದ ಮೂರನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಇವರು 67ರಿಂದ 69ರವರೆಗೆ ಇವರು ಭಾರತದ ರಾಷ್ಟ್ರಪತಿಯಾಗಿಯೇ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ.
ಈ ಒಂದು ಸಂದರ್ಭದಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿಯೇ ಅಂದ್ರೆ ಜಾಕಿರ್ ಹುಸೇನ್ ರವರು ರಾಷ್ಟ್ರಪತಿಯಾಗಿ ತಮ್ಮ ಅಧಿಕಾರ ಅವಧಿಯಲ್ಲಿನ ಇವರು ನಿಧನರಾಗಿರುವಂತಹ ಮೊದಲ ರಾಷ್ಟ್ರಪತಿ ಆಗಿರುವಂತದ್ದು ಮತ್ತು ಇವರು ಭಾರತದ ಮೊದಲ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರುವಂತಹ ರಾಷ್ಟ್ರಪತಿಯಾಗಿ ಕೂಡ ಇವರು ತಮ್ಮ ಗುರುತನ್ನ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಮುಂದುವರಿದು ಡಾಕ್ಟರ್ ವಿ ಗಿರಿ ಇವರು 1967ರಿಂದ 1969ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿರ್ತಾರೆ. ತದನಂತರದಲ್ಲಿ ಇವರು ಜಾಕಿರ್ ಹುಸೇನ್ ರವರಿಂದ ನಿಧನದಿಂದಾಗಿ ತೆರವಾದಂತಹ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿರುವುದರಿಂದ ಮುಂದೆ ಇವರ ಒಂದು ಉಪರಾಷ್ಟ್ರಪತಿ ಹುದ್ದೆಯನ್ನ ಇವರ ಉತ್ತರಾಧಿಕಾರಿಯವರು ಈ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಮುಂದುವರೆದು ಆರ್ ವೆಂಕಟರಾಮನ್ ಇವರು 1984ರಿಂದ 1987ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿ ಭಾರತದ ರಾಷ್ಟ್ರಪತಿಯಾಗಿಯೂ ಸಹ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಶಂಕರ್ ದಯಾ ಶರ್ಮಾ ಇವರು 1987ರಿಂದ 1992ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಮುಂದುವರೆದು 1992ರಿಂದ 1997ರವರೆಗೆ ಇವರು ಭಾರತದ ರಾಷ್ಟ್ರಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಕೆ ಆರ್ ನಾರಾಯಣನ್ ಇವರು 1992ರಿಂದ 1997ರವರೆಗೆ ಇವರು ಭಾರತದ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿರುವಂಥದ್ದು. 97ರಿಂದ 2002ರವರೆಗೆ ಇವರು ಭಾರತದ 10ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಇವರ ತದನಂತರದಲ್ಲಿ 2002ರಿಂದ 2007ರವರೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ವಿವಿಧ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ರಾಷ್ಟ್ರಪತಿಗಳಾದವರು. ಇದು ಕೂಡ UGC ನೆಟ್ ಮತ್ತು ಕೆಸೆಟ್ ನಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನ ಆಯ್ದುಕೊಂಡು ಈ ನೆಟ್ ಮತ್ತು ಕೆಸೆಟ್ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಸ್ಲೈಡ್ ಅತಿ ಉಪಯುಕ್ತವಾಗಿರುವಂಥದ್ದು. ಡಾಕ್ಟರ್ ಜಾಕಿರ್ ಹುಸೇನ್ ರವರು 1957ರಿಂದ ಡಾಕ್ಟರ್ ಜಾಕಿರ್ ಹುಸೇನ್ ರವರು 1957ರಿಂದ 1962ರವರೆಗೆ ಇವರು ಬಿಹಾರ ರಾಜ್ಯದ ಗವರ್ನರ್ ಅಂದ್ರೆ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ತದನಂತರದಲ್ಲಿ 62ರಿಂದ 67ರವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸ್ತಾರೆ. 67ರಿಂದ 69ರವರೆಗೆ ಅಂದ್ರೆ ನಿಧನದವರೆಗೆ ಇವರು ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ವಿ ಗಿರಿ ಅವರು ಉತ್ತರ ಪ್ರದೇಶ, ಕೇರಳ ಮತ್ತು ಮೈಸೂರು ರಾಜ್ಯಗಳ ರಾಜ್ಯಪಾಲರಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಶಂಕರ್ ದಯಾ ಶರ್ಮಾರವರು ಇವರು ಭಾರತದ ರಾಷ್ಟ್ರಪತಿಗಳ ಮತ್ತು ಉಪರಾಷ್ಟ್ರಪತಿ ಆಗುವುದಕ್ಕಿಂತ ಪೂರ್ವದಲ್ಲಿ ಇವರು ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ರಾಜ್ಯಪಾಲರಾಗಿ ಇವರು ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ಇವರು ಉಪರಾಷ್ಟ್ರಪತಿಗಳಾಗ್ತಾರೆ. ಉಪರಾಷ್ಟ್ರಪತಿಗಳು ಆದ ತದನಂತರದಲ್ಲಿ ಭಾರತದ ರಾಷ್ಟ್ರಪತಿಗಳಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ಇವರು 2004ರಿಂದ 2007ರವರೆಗೆ ರಾಜಸ್ಥಾನ ರಾಜ್ಯದ ರಾಜ್ಯಪಾಲರಾಗಿ ಇವರು ಸೇವೆಯನ್ನು ಸಲ್ಲಿಸಿದ ಬಳಿಕ 2007ರಿಂದ 2012ರವರೆಗೆ ಇವರು ಭಾರತದ 12ನೇ ರಾಷ್ಟ್ರಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ರಾಮನಾಥ್ ಕೋವಿಂದ್ ಇವರು 2015ರಿಂದ 2017ರವರೆಗೆ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 2017ರಿಂದ 2022ರವರೆಗೆ ಭಾರತದ 14ನೇ ರಾಷ್ಟ್ರಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಮುಂದುವರೆದು ದ್ರೌಪದಿ ಮುರ್ಮು ಪ್ರಸ್ತುತ ರಾಷ್ಟ್ರಪತಿಯಾಗಿರುವಂತಹ ದ್ರೌಪದಿ ಮುರ್ಮುರವರು ಈ ಮುಂಚೆ 2015ರಿಂದ 2021ರವರೆಗೆ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಇವರ ಮೇಲೆ ಅಂದ್ರೆ ಇವರು ಜಾರ್ಖಂಡ್ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಿದ್ದರ ಬಗ್ಗೆ ವಿವಿಧ ಪರೀಕ್ಷೆಗಳಲ್ಲಿ ಈಗಾಗಲೇ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದು ಗ್ರೂಪ್ ಸಿ ಮತ್ತು PDO ಮತ್ತೆ ಈ
ಮುಂದಿನ ಹಂತದ ಈ GPSTR HSTR ನಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದಾದಂತಹ ಸಾಧ್ಯತೆ ಇರುವಂತದ್ದು. ಏಕೆಂದ್ರೆ ಪ್ರಸ್ತುತ ಇವರು ಭಾರತದ 15ನೇ ರಾಷ್ಟ್ರಪತಿಯಾಗಿ ಇದ್ದಾರೆ. ಸೊ ಹೀಗಾಗಿ ಇವ್ರ ಮೇಲೆ ಕರೆಂಟ್ ಅಫೇರ್ಸ್ ನಲ್ಲೂ ಕೇಳಬಹುದು, ಅಥವಾ ವಿಷಯ ನಿರ್ದಿಷ್ಟ ಪತ್ರಿಕೆಗೆ ಬಂದಾಗ, ಸ್ಪೆಸಿಫಿಕ್ ಪೇಪರ್ಗೆ ಬಂದಾಗ, ಅಂದ್ರೆ ಪೇಪರ್ 2 ನಲ್ಲಿಯೂ ಕೂಡ ಇವರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಈ ಪ್ರಶ್ನೆಯನ್ನ ಹೇಗೆ ಕೇಳ್ತಾರೆ ಅಂತಂದ್ರೆ ಕ್ರೊನಾಲಜಿಕಲಿ, ಅಂದ್ರೆ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಎನ್ನುವಂತ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಸೊ ಆ ಒಂದು ಪ್ರಶ್ನೆಗೆ ಉತ್ತರಿಸುವ ನಿಟ್ಟಿನಲ್ಲಿ ನಾವು ಮೊದಲು ಯಾರು ಬರ್ತಾರೆ, ಅಂದ್ರೆ ಮೊದಲಿಗೆ ಯಾರು ರಾಜ್ಯಪಾಲರಾಗಿ ರಾಷ್ಟ್ರಪತಿಯಾಗಿದ್ದಾರೆ, ಈ ಒಂದು ಅಧಿಕಾರ ಅಂದ್ರೆ ಈ ಟರ್ಮ್ ಅನ್ನ ನಾವು ಅವಧಿಯನ್ನ ಗಣನೆಗೆ ತೆಗೆದುಕೊಂಡ್ರೆ ಜಾಕೀರ್ ಹುಸೇನ್ ರವರು ಮೊದಲಿಗೆ, ವಿ ಗಿರಿ ಅವರು ಎರಡನೇ, ಮತ್ತು ಶಂಕರ್ ದಯಾಳ್ ಶರ್ಮರವರು ಮೂರನೆಯವರಾಗಿ, ಮತ್ತು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ರವರು ನಾಲ್ಕನೆಯವರಾಗಿ, ರಾಮನಾಥ್ ಕೋವಿಂದ್ ರವರು ಐದನೆಯವರಾಗಿ, ದ್ರೌಪದಿ ಮುರ್ಮುರವರು ಕೊನೆಯ ಮತ್ತು ಆರನೆಯವರಾಗಿ ಇವರು ರಾಜ್ಯಪಾಲರಾಗಿ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಮಹನೀಯರು ಎನ್ನುವಂತಹ ವಿಷಯ ನಮಗೆ ಅರ್ಥ ಆಗ್ತಕ್ಕಂಥದ್ದು. ಮುಂದುವರೆದು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ರಾಷ್ಟ್ರಪತಿಗಳಾಗಿ ಆ ಸೇವೆಯನ್ನ ಸಲ್ಲಿಸಿರುವಂತಹ ಮಹನೀಯರು. 1964ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನೀಲಂ ಸಂಜೀವ್ ರೆಡ್ಡಿ ಅವರು, ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಜವಾಹರ್ಲಾಲ್ ನೆಹರೂರವರ ಸರ್ಕಾರದಲ್ಲಿ ಇವರು ನಾಗರಿಕ ವಿಮಾನಯಾನ ಸಚಿವಾಲಯದ ಸಚಿವರಾಗಿ ಮತ್ತು ಉಕ್ಕು ಮತ್ತು ಗಣಿಗಾರಿಕೆಯ ಸಚಿವರಾಗಿ ಇವರು ತಮ್ಮ ಮೊದಲ ಬಾರಿಗೆ 1964 ಮತ್ತು 66ರಲ್ಲಿ ಮೊದಲ ಬಾರಿಗೆ ಇವರು ಕೇಂದ್ರ ಸಚಿವರಾಗಿ, ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಆಯ್ಕೆಯಾಗಿ ಇವರು ಮುಂದೆ ತಮ್ಮ ಒಂದು ಅಧಿಕಾರ ಅವಧಿಗಳಲ್ಲಿ ಇವರು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಮುಂದುವರೆದು ಫಕ್ರುದ್ದೀನ್ ಅಲಿ ಅಹಮದ್ ರವರು, ಇವರು 1966ರಲ್ಲಿನ ಇವರು ಭಾರತದ ಅಂದಿನ ಶಿಕ್ಷಣ ಸಚಿವರಾಗಿ ಇವರು ಆಯ್ಕೆಯಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಇವರು 1974ರಲ್ಲಿ 1974ರಿಂದ 77ರವರೆಗೆ ಇವರು ಭಾರತದ ರಾಷ್ಟ್ರಪತಿಗಳಾಗಿ ಮತ್ತು ಎರಡನೇ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರ್ತಕ್ಕಂತಹ ಎರಡನೇ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತವರು ಇವರು. ಮುಂದುವರೆದು ಗ್ಯಾನಿ ಜೈಲ್ ಸಿಂಗ್ ರವರು, ಇವರು 1980 ಮತ್ತು 82ರ ಅವಧಿಯಲ್ಲಿ ಇವರು ಭಾರತದ ಗೃಹ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತದ್ದು. ಮುಂದುವರೆದು ಆರ್ ವೆಂಕಟರಾಮನ್ ರವರು 1980ರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಸಚಿವರಾಗಿ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿರುವಂತದ್ದು. ಮುಂದುವರೆದು ಪ್ರಣಬ್ ಮುಖರ್ಜಿ ರವರು, ಇವರು ಮೊದಲ ಬಾರಿಗೆ ಇವರು ಭಾರತದ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಸಚಿವರಾಗಿ 1982ರಿಂದ 84ರವರೆಗೆ, ಮತ್ತೆ ಅದೇ ಇಲಾಖೆಯನ್ನು 2009ರಿಂದ 2012 UPA ಗವರ್ನಮೆಂಟ್ನ ಟೈಮ್ನಲ್ಲಿ ಇವರು 2009ರಿಂದ 12ರವರೆಗೆ ಇವರು ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರ್ ಆಗಿ ಸೇವೆಯನ್ನ ಸಲ್ಲಿಸಿರುವಂತದ್ದು. ತದನಂತರದಲ್ಲಿ ಇವರು 2012ರಲ್ಲಿ ಇವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. 2012ರಿಂದ 2017ರವರೆಗೆ ಇವರು ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂತದ್ದು. ಮುಂದುವರೆದು KR ನಾರಾಯಣನ್, ಈ KR ನಾರಾಯಣ್ ರವರು ಮೊದಲ ಬಾರಿಗೆ ಇವರು 1985ರಲ್ಲಿ ಯೋಜನಾ ಇಲಾಖೆಯ ರಾಜ್ಯ ಸಚಿವರಾಗಿ ಇವರು ಸೇವೆಯನ್ನು ಸಲ್ಲಿಸಿರುವಂತದ್ದು. ಇವರು 1986ರಿಂದ 89ರವರೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಮತ್ತು ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರಾಗಿ 1985ರಿಂದ 1986ರವರೆಗೆ ಇವರು ಕೇಂದ್ರ ಸಚಿವರಾಗಿ ಇವರು ಸೇವೆಯನ್ನ ಸಲ್ಲಿಸಿರುವಂತದ್ದು. ಆತ್ಮೀಯರೇ, ಈ ಒಂದು ಸ್ಲೈಡ್ನಲ್ಲಿಯೂ ಕೂಡ ವಿವರಿಸಿರುವಂತಹ ವಿಷಯವು UGC ನೆಟ್ ಮತ್ತು ಕೆಸೆಟ್ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವಂತಹ ಅಭ್ಯರ್ಥಿಗಳಿಗೆ ಇದು ಸೂಕ್ತವಾಗಿರ್ತಕ್ಕಂಥದ್ದು. ಮುಂದುವರೆದು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರತಕ್ಕಂತಹ, ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ರಾಷ್ಟ್ರಪತಿಗಳು ಯಾರು ಅನ್ನುವಂತಹ ವಿಷಯ.
ಮೊದಲ ಬಾರಿಗೆ 1954ರಲ್ಲಿ ರಾಧಾಕೃಷ್ಣನ್ ರವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರತಕ್ಕಂತಹ ಕೊಡುಗೆಯನ್ನ ಗಮನಿಸಿ ಭಾರತ ಸರ್ಕಾರವು ಇವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡುತ್ತೆ. ತದನಂತರದಲ್ಲಿ ಇವರು 1962ರಿಂದ 1967ರವರೆಗೂ ಭಾರತ ರಾಷ್ಟ್ರಪತಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತದ್ದು. ತದನಂತರದಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಆಗಿರುವಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರಿಗೆ ತಮ್ಮ ಅಧಿಕಾರ ಅವಧಿಯ ತದನಂತರದಲ್ಲಿ ಅಂದ್ರೆ ಎರಡು ಅವಧಿಗೆ ಇವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು. ಇವರು ಮತ್ತು ಭಾರತದ ಒಂದು ಸಂವಿಧಾನ ರಚನೆ ಮತ್ತು ಈ ಒಂದು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವರ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಇವರ ಒಂದು ಗಣನೀಯವಾದಂತಹ ಸೇವೆಯನ್ನ ಪರಿಗಣಿಸಿ ಇವರಿಗೆ 1962ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿರುವಂಥದ್ದು. ಮುಂದುವರೆದು ಉತ್ತಮವಾದಂತಹ ಶಿಕ್ಷಣ ಜ್ಞಾನವನ್ನು ಹೊಂದಿರುವಂತಹ ಡಾಕ್ಟರ್ ಜಾಕೀರ್ ಹುಸೇನ್ ರವರು ಇವರ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ಮತ್ತು ಒಬ್ಬ ಉತ್ತಮ ರಾಜನೀತಿಜ್ಞನಾಗಿ ಇವರು ಭಾರತ ದೇಶಕ್ಕೆ ನೀಡಿರತಕ್ಕಂತಹ ಕೊಡುಗೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಭಾರತ ಸರ್ಕಾರವು ಇವರಿಗೆ 1963ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು. ಮುಂದುವರೆದು ವಿ ಗಿರಿರವರಿಗೆ 1975ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿರುವಂಥದ್ದು. ಮುಂದುವರೆದು ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು DRDOನ ಅಧ್ಯಕ್ಷರಾಗಿ ಭಾರತದ ಕ್ಷಿಪಣಿ ಮಾನವ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎನ್ನುವಂತಹ ಖ್ಯಾತಿಯಿಂದ ಗುರುತಿಸಿಕೊಂಡಿರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಪತಿಗಳು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ಇವರಿಗೆ ಭಾರತ ಸರ್ಕಾರವು ಇವರು ಭಾರತದ ರಾಷ್ಟ್ರಪತಿಗಳು ಆಗುವುದಕ್ಕಿಂತ ಮುಂಚಿತವಾಗಿಯೇ ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು 1997ರಲ್ಲಿ ನೀಡಿರುವಂಥದ್ದು. ಮುಂದುವರೆದು ಈ ಒಂದು ಸ್ಲೈಡ್ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು ಸ್ಲೈಡ್ ಕೆಸೆಟ್ನಲ್ಲಿ ಬರುವಂತಹ ನಿರೀಕ್ಷೆ ಹೆಚ್ಚಳವಾಗಿರತಕ್ಕಂಥದ್ದು. ಏಕೆಂದರೆ ಈ ಒಂದು ಸ್ಲೈಡ್ನಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿಯೇ ನಿಧನರಾಗಿರತಕ್ಕಂತಹ ರಾಷ್ಟ್ರಪತಿಗಳ ಕುರಿತಾದಂತಹ ಪ್ರಶ್ನೆಗಳು UGC ನೆಟ್ನಲ್ಲಿ ಹಲವು ಬಾರಿ ಪುನರಾವರ್ತಿತಗೊಂಡಿರ್ತಕ್ಕಂಥದ್ದು ಮತ್ತು ಪದೇ ಪದೇ ಈ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮಹನೀಯರುಗಳಲ್ಲಿ ಯಾರೆಲ್ಲ ತಮ್ಮ ಅಧಿಕಾರ ಅವಧಿಯಲ್ಲಿ ಅಂದ್ರೆ ಆಫೀಸ್ನಲ್ಲಿನೇ ಡೆತ್ ಆಗಿರತಕ್ಕಂತಹ ರಾಷ್ಟ್ರಪತಿಗಳು ಯಾರು ಅಂತಂದ್ರೆ ಅದು ಕೇವಲ ಇಬ್ಬರು ವ್ಯಕ್ತಿಗಳು. ಆ ಇಬ್ಬರು ವ್ಯಕ್ತಿಗಳು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ವಿಶೇಷ. ಅಂದ್ರೆ ಇಲ್ಲಿಯವರೆಗೆ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಅಲ್ಪಸಂಖ್ಯಾತರ ವರ್ಗದವರು ಜಾಕೀರ್ ಹುಸೇನ್ ರವರು, ಫಕ್ರುದ್ದೀನ್ ಅಲಿ ಅಹಮದ್ ರವರು, ತದನಂತರದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ಮೂವರಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ ರವರು ಮತ್ತು ಫಕ್ರುದ್ದೀನ್ ಅಲಿ ಅಹಮದ್ ರವರು ಇವರಿಬ್ರು ರಾಷ್ಟ್ರಪತಿಗಳಾಗಿ ಅಧಿಕಾರ ಅವಧಿಯಲ್ಲಿ ಇರುವಾಗಲೇನೆ ಇವರ ಒಂದು ಸೇವಾ ಅವಧಿಯಲ್ಲಿನೇ ಇವರು ನಿಧನರಾಗಿರ್ತಕ್ಕಂಥದ್ದು. ಇದಿಷ್ಟು ರಾಷ್ಟ್ರಪತಿಗಳ ಕುರಿತಾದಂತಹ ವಿಷಯ. ಇಲ್ಲಿ ತನಕ ರಾಷ್ಟ್ರಪತಿಗಳ ಮೇಲೆ ಯಾವೆಲ್ಲ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು ಎನ್ನುವಂತಹ ನಿಟ್ಟಿನಲ್ಲಿ ವಿವಿಧ ಸ್ಲೈಡ್ಗಳಲ್ಲಿ ನಾನು ಆ ವಿಷಯವನ್ನ ಪ್ರಸ್ತಾಪಿಸ್ತಾ ಹೋಗ್ತಾ ಇದ್ದೆ. ಪ್ರಮುಖವಾಗಿ UGC ನೆಟ್ ಮತ್ತು ಕೆಸೆಟ್ ನಲ್ಲಿ ರಾಜ್ಯಶಾಸ್ತ್ರದ ವಿಷಯದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಯಾವುವು ಅಂತಂದ್ರೆ ತಮ್ಮ ಅಧಿಕಾರ ಅವಧಿಯಲ್ಲಿ ನಿಧನರಾದಂತಹ ರಾಷ್ಟ್ರಪತಿಗಳು, ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂತವರು ಮತ್ತು ರಾಜ್ಯಪಾಲರಾಗಿ ರಾಷ್ಟ್ರಪತಿಗಳಾದವರು ಯಾರು ಮತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ರಾಷ್ಟ್ರಪತಿಗಳು ಯಾರು ಎನ್ನುವಂತಹ ಒಂದು ಪ್ರಶ್ನೆಗಳು ಕೆಸೆಟ್ ಅಥವಾ UGC ನೆಟ್ನಲ್ಲಿ ಪದೇ ಪದೇ ಈ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತದ್ದು, ಕೇಳಿದ್ದಾರೆ, ಇನ್ನು ಮುಂದೆ ಕೇಳಲೂಬಹುದು. ಅಂದ್ರೆ ಈ ಹಿಂದಿನ ವರ್ಷಗಳಲ್ಲಿ ಜೂನ್ ಸೆಷನ್ ಆಗಿರ್ಬೋದು, ಡಿಸೆಂಬರ್ ಸೆಷನ್ ಆಗಿರ್ಬೋದು, 2025-24ರಲ್ಲಿ ಈ ಪ್ರಶ್ನೆಗಳು ಪುನರಾವರ್ತಿತವಾಗಿರುವಂತದ್ದು. ರೈಟ್. ಮತ್ತೆ GPSTR ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಈ ಒಂದು
ಕೇಳಬಹುದಾದಂತಹ ಸಾಧ್ಯ ಹೇಗಿದೆ ಅಂತಂದ್ರೆ 100 ಪ್ರಶ್ನೆಗಳು ಇರುವುದರಿಂದ, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುವುದರಿಂದ ವಿಷಯವು ಅತಿ ಕ್ಲಿಷ್ಟಕರವಾದಂತಹ ಮತ್ತು ಅತ್ಯಂತ ಆಳವಾದಂತಹ ವಿಷಯವನ್ನ ಹೆಕ್ಕಿ ತೆಗೆಯುವಂತಹ ನಿಟ್ಟಿನಲ್ಲಿ ಇಲಾಖೆಯವರು ಪ್ರಶ್ನೆ ಪತ್ರಿಕೆಯಲ್ಲಿ ಡಬಲ್ ಸ್ಟೆಪ್ ಆಪ್ಷನ್ಸ್ಗಳು ಇರುವಂತಹ ಸಂಭವನೀಯತೆ ಹೆಚ್ಚಳವಾಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲಾಖೆಯವರು ಏನ್ ಕೇಳ್ತಾರೆ ಅಂತಂದ್ರೆ, ಇಲ್ಲಿವರೆಗೆ ಭಾರತ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂತಹವರುಗಳಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಅವರನ್ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ರಾಷ್ಟ್ರಪತಿಯವರ ಹೆಸರುಗಳನ್ನ ಕೊಡ್ತಾರೆ ಮತ್ತು ಅವರ ಮುಂದೆ ಹೊಂದಿಸಿ ಬರೆಯಿರಿ ಪ್ರಶ್ನೆಯಲ್ಲಿ ಹೆಸರುಗಳನ್ನ ಒಂದ್ ಸೆಕ್ಷನ್ ಅಲ್ಲಿ ಹೆಸರುಗಳನ್ನ ಕೊಡ್ತಾರೆ, ಇನ್ನೊಂದು ಕಡೆ ಅವರ ಕಾಲಾವಧಿಯನ್ನ ಕೊಡ್ತಾರೆ. ಅಂದ್ರೆ ಟರ್ಮ್ಸ್, ಅವ್ರು ಯಾವ ವರ್ಷದಲ್ಲಿ ಇವರು ಭಾರತ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಕ್ರಾನಾಲಜಿ ಟೈಪ್ ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆಯು ಡಬಲ್ ಸ್ಟೆಪ್ ನಲ್ಲಿ ಕೇಳ್ತಾರೆ. ಡಬಲ್ ಸ್ಟೆಪ್ ಆಪ್ಷನ್ಸ್ ಗಳಲ್ಲಿ ಮೊದಲನೆಗೆ ಎ ಆಪ್ಷನ್ಸ್ ಕೊಡ್ತಾರೆ, ಬಿ ಆಪ್ಷನ್ ಕೊಡ್ತಾರೆ, ಸಿ ಆಪ್ಷನ್, ಡಿ ಆಪ್ಷನ್ ಕೊಡ್ತಾರೆ. ನೆಕ್ಸ್ಟ್ ಹಂತದಲ್ಲಿ 1, 2, 3, 4 ಈ ರೀತಿಯಾದಂತಹ ಡಬಲ್ ಸ್ಟೆಪ್ ಕ್ವಶನ್ಸ್ ಗಳನ್ನು ಕೊಡ್ತಾ ಇರ್ತಾರೆ. ಸೊ ಅಂತಹ ಒಂದು ಕ್ಲಿಷ್ಟಕರವಾಗಿರುವಂತಹ ಪ್ರಶ್ನೆಗಳಿಗೆ, ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಪ್ರಶ್ನೆ ಏನಾದರೂ ಬಂದ್ರೆ ಈ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಪ್ರಶ್ನೆ ಕೇಳಿದ್ರು ಸಹ ಉತ್ತರಿಸಬಹುದಾದಂತಹ ಸಾಮರ್ಥ್ಯ ಈ ಒಂದು ವಿಡಿಯೋ ಅಥವಾ ಈ ಒಂದು ಕ್ಲಾಸ್ ಕೇಳಿದ ನಂತರದಲ್ಲಿ ನಿಮಗೆ ಆ ವಿಷಯವು ಸಮಗ್ರವಾಗಿ ಅರ್ಥವಾಗಿರುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರಿಸುವಂತಹ ಸಾಮರ್ಥ್ಯ ನಿಮಗೆ ಬರ್ತಕ್ಕಂಥದ್ದು. ಇಲ್ಲಿವರೆಗೆ ವಿಷಯವನ್ನ ಆಲಿಸಿರುವಂತಹ ವೀಕ್ಷಕರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ, ಅಂದ್ರೆ ಮುಂದೆ ಇನ್ನೂ ಉಪಯುಕ್ತವಾಗತಕ್ಕಂತಹ ವಿಷಯವನ್ನ ತೆಗೆದುಕೊಂಡು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ವಿಡಿಯೋವನ್ನ ವೀಕ್ಷಣೆ ಮಾಡಿ ವಿಷಯವನ್ನು ತಿಳಿದುಕೊಂಡಂತಹ ಎಲ್ಲ ನನ್ನ ನೆಚ್ಚಿನ ವೀಕ್ಷಕರಿಗೆ ಧನ್ಯವಾದಗಳು. वीडियोस बनाने हैं फिल्मोरा है ना।